ನಮಸ್ಕಾರ, ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ನಿನ್ನೆ ಮ್ಯಾಚಲ್ಲಿ LSG ವಿರುದ್ಧ RCB ಅದ್ಭುತವಾಗಿ ಆಡಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಹ ಅದ್ಭುತವಾದಂತಹ ಪ್ರದರ್ಶನ ನೀಡುವ ಮೂಲಕ ನಿನ್ನೆ ಮ್ಯಾಚ್ ಅನ್ನ ಗೆದ್ದಿದೆ. ಪಾಯಿಂಟ್ ಟೇಬಲ್ ಅಲ್ಲಿ ಸದ್ಯಕ್ಕೆ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ, ಅದು +1 ರನ್ ರೇಟ್ ಅಲ್ಲಿ. ಈಗ ನಾನು ನಿನ್ನೆ ಮ್ಯಾಚ್ ಬಗ್ಗೆ ಹೇಳಕ್ ಬಂದಿಲ್ಲ, ಇದು 5ನೇ ತಾರೀಕು ಆಗಿರುವಂತಹ ಮ್ಯಾಚ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಇವಾಗ ತಗೊಂಡು ಬಂದಿದ್ದೀನಿ. ಆ ಮ್ಯಾಚ್ ಅಲ್ಲಿ RCB ವಿರುದ್ಧ ಇದೀಗ ಏನು RCB ವಿರುದ್ಧ ಆಡಿತ್ತಲ್ಲ ಆ ತಂಡ ಇದೀಗ ಒಂದು ಕಂಪ್ಲೇಂಟ್ ಅನ್ನ BCCIಗೆ ಕೊಟ್ಟಿದೆಯಂತೆ. ಎಸ್, ಅದು ಬೇರೆ ಯಾವುದು ಅಲ್ಲ, ನಮ್ಮ RCB ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರುವಂತಹದ್ದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಎಸ್, ಕಾರಣ ಏನು ಅನ್ನೋದು ಸಹ BCCIಗೆ ಅವರು ನೀಡಿದ್ದಾರೆ. ಕಂಪ್ಲೇಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಏಪ್ರಿಲ್ 5ನೇ ತಾರೀಕು ಮ್ಯಾಚ್ ನಡೀತು RCB ವರ್ಸಸ್ CSK ವಿರುದ್ಧದ ಪಂದ್ಯದಲ್ಲಿ. ಈ ಮ್ಯಾಚ್ ಅಲ್ಲಿ CSKನ ಅವಹೇಳನ ಮಾಡಿದ್ದಾರೆ, CSK ಪ್ಲೇಯರ್ಸ್ಗಳನ್ನ ಅವಹೇಳನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ CSKಯ CEO ಅವರು ಒಂದು ಕಾರಣವನ್ನ ನೀಡಿ BCCIಗೆ ಒಂದು ದೂರನ್ನ ಈಗ RCB ವಿರುದ್ಧ ನೀಡಿದ್ದಾರಂತೆ. ಹೌದು, RCB ಏನು DJ ಇದ್ದಾರೆ, ನೀವೆಲ್ಲರಿಗೂ ಗೊತ್ತು, ಮ್ಯಾಚ್ ನಡಿಬೇಕಾದ್ರೆ ಏನು DJಗಳು ಪ್ಲೇ ಆಗ್ತವೆ, ಒಳ್ಳೊಳ್ಳೆ ಸಾಂಗ್ಗಳು ಪ್ಲೇ ಆಗ್ತವೆ, ಒಂದಿಷ್ಟು ಫ್ಯಾನ್ಸ್ಗಳನ್ನ ಹುರಿದುಂಬಿಸುವಂತಹ ಕೆಲಸವನ್ನ DJ ಮಾಡ್ತಾ ಇರ್ತಾರೆ. ಈ ವೇಳೆಯಲ್ಲಿ RCBಯ DJ ಏನು CSK ಆಟಗಾರರನ್ನ ಉರಿಸುವಂತ ಕೆಲಸ ಮಾಡಿದ್ದಾರೆ, ಅವಹೇಳನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಇದೀಗ BCCIಗೆ CSK CEO ಅವರು ಕೊಟ್ಟಿದ್ದಾರೆ ಒಂದು ದೂರನ್ನ. ಏನು ಅಂತ ಹೇಳಿದ್ರೆ, CSK ಪ್ಲೇಯರ್ಸ್ಗಳು ಔಟ್ ಆದಂತಹ ಸಂದರ್ಭದಲ್ಲಿ ಏನು ಒಂದು ಸೌತ್ ಇಂಡಿಯಾದ ಒಂದು, ಅದರಲ್ಲೂ ತಮಿಳುನಾಡಿನ ಒಂದು ಫೇಮಸ್ ಹಾಡಿದೆ, ಆ ಹಾಡನ್ನ ಹಾಕುವ ಮೂಲಕ ಅವಹೇಳನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ದೂರನ್ನ ನೀಡಿದ್ದಾರೆ. ಆ ಹಾಡು ಯಾವುದು ಅಂತ ಹೇಳಿದ್ರೆ ಗೊತ್ತಲ್ಲ, ದೋಸೆ ಇಡ್ಲಿ ಚಟ್ನಿ ಸಾಂಬಾರ್ ಅಂತ ಹೇಳಿ ಏನೋ ಒಂದು ಹಾಡಿದೆಯಲ್ಲ, ಆ ಹಾಡನ್ನ ಇದೀಗ RCBಯ DJ ಬೇಕು ಅಂತಲೇ CSK ಪ್ಲೇಯರ್ಗಳು ಔಟ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಅದನ್ನ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಏನೇನೋ ಕಾಮೆಂಟ್ಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ BCCIಗೆ CSK ಅವರು ದೂರನ್ನ ನೀಡಿದ್ದಾರೆ. ಸದ್ಯ ಇದು ಈಗ ಒಂದಿಷ್ಟು ಟಾಕ್ ಆಫ್ ದಿ ಟೌನ್ ಆಗಿದೆ. ಮ್ಯಾಚ್ ಮುಗಿದು ಆಗ್ಲೇ ಒಂದು 10 ದಿನಗಳ ಆಗಿದೆ. 10 ದಿನಗಳ ನಂತರ ಈ ಮಾಹಿತಿ ಇದೀಗ ಹೊರಗೆ ಬಂದಿದೆ. ಇನ್ನು ಈ ವಿಚಾರವಾಗಿ ಒಂದಿಷ್ಟು ಪರ ವಿರೋಧಗಳು ಬರ್ತಾ ಇದೆ. ಹೌದು, ಈ ರೀತಿ ಎಲ್ಲ ಉರಿಸಬಾರ್ದು ಅಂತೇಳಿ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಯಾಕೆ ಉರಿಸಬಾರ್ದು, ನಮಗೆ ಚೆನ್ನೈ ಚೆಪಾಕ್ ಸ್ಟೇಡಿಯಂ ಅಲ್ಲಿ ಮಾಡಿಲ್ವಾ ಈ ರೀತಿ ಅನ್ನೋ ಒಂದು ವಿಚಾರವನ್ನು ಸಹ ಎತ್ಕೊಂಡು ಒಂದು ಉದಾಹರಣೆಯನ್ನು ಸಹ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಕಳೆದ ಸೀಸನ್ ಅಲ್ಲಿ ಚೆಪಾಕ್ ನಲ್ಲಿ ನಡೆದಂತಹ ಒಂದು ಮ್ಯಾಚ್ ನಲ್ಲಿ ನಮ್ಮ RCB ಟೀಮ್ಗೂ ಸಹ ಇದೇ ರೀತಿಯ ಒಂದು ಏನು ಉರಿಸುವಂತ ಕೆಲಸವನ್ನ CSK ಮಾಡಿದೆ ಅನ್ನೋದು ಸದ್ಯಕ್ಕೆ ಇರುವಂತದ್ದು. ಅದೇನು ಅಂತ ಹೇಳಿದ್ರೆ, ಜಿತೇಶ್ ಶರ್ಮಾ ಅವರು ಮ್ಯಾಚ್ಗೂ ಮುಂಚೆ, ಏನು ಚೆಪಾಕ್ನಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಮ್ಯಾಚ್ ಆಡುವುದಕ್ಕಿಂತ ಮುಂಚೆ ಒಂದು ಹಾಡನ್ನ ಹಾಡ್ತಾರೆ. ಅದೇ ಸೇಮ್ ಚಟ್ನಿ ಇಡ್ಲಿ ಸಾಂಬಾರು ಇದೆಯಲ್ಲ, ಆ ಹಾಡನ್ನ ಹಾಡಿರ್ತಾರೆ. ಅದು ಸಖತ್ತು ವೈರಲ್ ಆಗಿರುತ್ತೆ. ಆ ಟೈಮಲ್ಲಿ ಏನು ಮ್ಯಾಚ್ ನಡೆಯುವ ಟೈಮಲ್ಲಿ ಮ್ಯಾಚಲ್ಲಿ ಏನು ಜಿತೇಶ್ ಶರ್ಮಾ ಅವರು ಬ್ಯಾಟಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಔಟ್ ಆಗ್ತಾರೆ. ಆ ಟೈಮಲ್ಲಿ ಜಿತೇಶ್ ಶರ್ಮಾ ಅವರು ಡಕೌಟ್ ಕಡೆ ನಡ್ಕೊಂಡ್ ಬರೋ ಟೈಮಲ್ಲಿ ಆ ಹಾಡನ್ನ CSK DJ ಹಾಕೋ ಮೂಲಕ ಅಲ್ಲಿ ಒಂದು ಸ್ವಲ್ಪ ಕಿಂಡಲ್ ಅನ್ನ ಮಾಡಿದ್ರು. ಅವಾಗ ನೀವು ಮಾಡಿದ್ದು ಸರಿ, ಈಗ ನಾವು ಮಾಡಿದ್ರೆ ತಪ್ಪ ಅನ್ನೋ ಒಂದು ಮಾತನ್ನ ಇದೀಗ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಒಂದು ಕ್ರೀಡೆ ಅಂದಾಗ ಅಲ್ಲಿ ಸ್ಫೂರ್ತಿದಾಯಕ ಇರಬೇಕು, ಯಾರನ್ನೇ ಅವಹೇಳನೆ ಮಾಡೋದಾಗ್ಲಿ, ಕಿಂಡಲ್ ಮಾಡೋದಾಗ್ಲಿ, ಕಾಲೆಳೆಯೋದಾಗ್ಲಿ ಮಾಡಬಾರ್ದು ಅಂತೇಳಿ ಇನ್ನು ಕೆಲವರು ಹೇಳ್ತಾರೆ. ಸದ್ಯಕ್ಕೆ ಈ ವಿಚಾರವಾಗಿ ಪರ ವಿರೋಧಗಳು ಬರ್ತಾ ಇದೆ. ಸದ್ಯಕ್ಕೆ ಇದು ಇವತ್ತಿನ IPL ವಿಚಾರವಾಗಿ ಇರುವಂತಹ ಟಾಕ್ ಆಫ್ ದಿ ಟೌನ್. ಸದ್ಯ CSK RCB ವಿರುದ್ಧವಾಗಿ BCCIಗೆ ದೂರನ್ನ ನೀಡಿದೆ. CSK CEO ಈಗ BCCIಗೆ RCB ವಿರುದ್ಧ, ಅದು DJ ವಿಚಾರವಾಗಿ ನೀಡಿರುವಂತಹ ದೂರು. ಸದ್ಯಕ್ಕೆ ಇದು ಅಪ್ಡೇಟ್. ನಿಮ್ಮ ಪ್ರಕಾರ CSK RCB ವಿರುದ್ಧ ನೀಡಿರುವಂತಹ ಈ ದೂರಿನ ವಿಚಾರವಾಗಿ ಏನು ಹೇಳ್ತೀರಾ? DJ ಮಾಡಿದ್ದು ಸರಿ ಅನ್ಸುತ್ತಾ ಇಲ್ಲ ತಪ್ಪು ಅನ್ಸುತ್ತಾ? ಏನು ಅದೇ ದೋಸೆ ಇಡ್ಲಿ ಚಟ್ನಿ ಸಾಂಬಾರ್ ಅಂತೇಳಿ ಏನಿದೆ ಅದನ್ನ ಹಾಕಿ ಎಲ್ಲೋ ಒಂದು ಕಡೆ RCB DJ CSK ಆಟಗಾರನ ಪ್ಲೇಯರ್ಸ್ನ ಕಾಲೆಳೆದ್ರ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿದೆ ಕಮೆಂಟ್ ಮಾಡಿ ತಿಳಿಸಿ.